ಹಾಯ್ ಗೈಸ್, ವೆಲ್ಕಮ್ ಟು ಗೀತಾ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿಲಿ ನಾನು ಗ್ರೀನ್ ಚಕ್ಲಿ ಮಾಡಿದ್ದೀನಿ. ಪಾಲಕ್ ಸೊಪ್ಪಿನ ಚಕ್ಲಿ ತುಂಬ ಚೆನ್ನಾಗಿ ಬಂದಿದೆ, ಗರಿಗರಿಯಾಗಿ. ನಿಮ್ಮ ಮನೇಲೂ ಕೂಡ ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಇವತ್ತು ಪಾಲಕ್ ಸೊಪ್ಪು ಚಕ್ಲಿ ಮಾಡ್ತಾಯಿದ್ದೀನಿ. ನಾನು ಒಂದು ಕಟ್ಟಿನಷ್ಟ ಪಾಲಕ್ ಸೊಪ್ಪು ತಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ರುಬ್ಬೋಕ್ಕೆ ಮಿಕ್ಸಿ ಬಟ್ಲಿಗೆ ಹಾಕ್ಕೊಂಡಿದ್ದೀನಿ. ಮತ್ತು ನೋಡಿ ಇಷ್ಟು ಪುದೀನ ಸೊಪ್ಪು ತೊಗೋತಾಯಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಒಂದು 3 ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಹಿಟ್ಟು ಕಲಿಸ್ಕೊಳ್ಳೋಣ. ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಇವಾಗ ಒಂದು 3/4 ಬೌಲಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಇದು ಜಾಡಿ ಇಟ್ಕೊತೀನಿ. ಇವಾಗ 1.5 ಬೌಲು ನಾನು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನ ಜಾಡಿ ಇಟ್ಕೊತೀನಿ. 1 ಸ್ಪೂನಷ್ಟು ಅಜ್ವಾನ ಹಾಕ್ಕೊತಾ ಇದ್ದೀನಿ. ಈಗ 1.5 ಸ್ಪೂನಷ್ಟು ಎಳ್ಳು ಹಾಕ್ಕೊತೀನಿ, ಬಿಳಿ ಎಳ್ಳು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಈ ಥರ. ಈಗ ರುಬ್ಬಿ ಇಟ್ಕೊಂಡಿದ್ದೆ. ಇವಾಗ ಇದ್ರೊಳಗಡೆ ಹಾಕಿ ಕಲಿಸ್ಕೊಳ್ಳೋಣ ಅದನ್ನು. ನೋಡಿ ಕಲಿಸ್ತಾ ಇದ್ದೀನಿ. ಇವಾಗ ತುಂಬ ಕಮ್ಮಿ ಐಟಮಲ್ಲಿ ಬೇಗ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ, ಗರ್ಗರಿಯಾಗಿ. ಒಂಥರ ಕಲರ್ಫುಲ್ಲಾಗಿರುತ್ತಲ್ಲ, ಅದು ಮಕ್ಕಳುಗಳಿಗೆ, ದೊಡ್ಡವರಿಗೆ. ಏನು ಈ ಥರ ಗ್ರೀನ್ ಇದೆಯಲ್ಲ ಅನ್ನೋದೊಂದು ಖುಷಿ ಇರುತ್ತೆ. ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈ ಥರ ಬಿಟ್ಕೋತಾ ಇದ್ದೀನಿ ಚಕ್ಲಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ನಾವು ಇಷ್ಟು ಅಗಲನಾರು ಮಾಡ್ಕೋಬೋದು, ಇಲ್ಲಾಂದರೆ ಚಿಕ್ಕದಾಗೂ ಮಾಡ್ಕೋಬೋದು. ಎಣ್ಣೆ ಕಾದಿದೆ. ಇವಾಗ ಹಾಕಿದ್ದೀನಿ ನೋಡಿ, ಬೇಯ್ತೈತೆ. ತುಂಬ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಚಕ್ಲಿ. ನೋಡಿದ್ರಾ, ಹಿಂಗಂದು ಅಡಿಕೆ ಎಲ್ಲ ಮುರಿದೋಗುತ್ತೆ. ತುಂಬ ಚೆನ್ನಾಗಿ ಬಂದಿದೆ. ಮನೇಲಿ ಒಂದ್ಸತಿ ಟ್ರೈ ಮಾಡಿ. ಯಾರು ಗೀತಾ ಚಾನಲ್ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ.